ಗೌತಮ ಬುದ್ಧ ಶಿಕ್ಷಣ ಸಂಸ್ಥೆ ಹಾಗೂ ಜ್ಞಾನೋದಯ ಶಿಕ್ಷಣ ಸಂಸ್ಥೆ ಬಾಳು ಅಡಿಯಲ್ಲಿ ನಾಳೆ 23 ಆಗಸ್ಟ್ 2026ರಂದು ಬೆಳಗ್ಗೆ 11 ಗಂಟೆಗೆ ಕನ್ನಡ ಸಾಹಿತ್ಯ ಪರಿಷತ್ತಿಗೆ ನಾವು ಬೀದರ್ ಜಿಲ್ಲೆ ಪ್ರಾಥಮಿಕ ಶಾಲೆಯ ಶಿಕ್ಷಣ ಸ್ಥಿತಿಗತಿ ಗ್ರಂಥಾಲಯ ಲೋಕಾರ್ಪಣೆ ಮತ್ತು ಮಾರ್ಗದತ್ತ ಕನ್ನಡ ದಿನಪತ್ರಿಕೆಯನ್ನು ನಾಳೆ ಲೋಕಾರ್ಪಣೆ ಮಾಡಲಿದ್ದೇವೆ. ಇಲ್ಲಿ ಅಂದರೆ ಬೀದರ್ ಜಿಲ್ಲೆ ಪ್ರಾಥಮಿಕ ಶಾಲೆಗಳ ಒಂದು ಸ್ಥಿತಿಗತಿ ಕುರಿತು ಇಡೀ ಬೀದರ್ ಜಿಲ್ಲೆ ಇರತಕ್ಕಂಥ 5 ತಾಲೂಕು ಭೇಟಿಯಾಗಿ ಅಲ್ಲಿ ಶಿಕ್ಷಣದ ಗುಣಮಟ್ಟ, ಮಕ್ಕಳ ಕಲಿಕೆ, ಶಿಕ್ಷಕರ ಪಾಠ ಬೋಧನೆ, ಮೂಲಭೂತ ಸೌಕರ್ಯ, ಗುಣಮಟ್ಟ ಶಿಕ್ಷಣ ಇತ್ಯಾದಿಗಳನ್ನು ನಾನು ಸಮೀಕ್ಷೆ ಮಾಡಿ ಅದರ ಸಮಗ್ರವಾಗಿರ್ತಕ್ಕಂಥ ಮಾಹಿತಿಯನ್ನು ನಾನು ಈ ಪುಸ್ತಕದಲ್ಲಿ ಅಳವಡಿಸಲಾಗಿದೆ. ಜೊತೆಗೆ ಮಾರ್ಗದತ್ತ ಅಂತಕ್ಕಂಥ ಕನ್ನಡ ದಿನಪತ್ರಿಕೆಯನ್ನು ನಾವು ನಾಳೆ ಬಿಡುಗಡೆ ಮಾಡ್ತಿದ್ದೇವೆ. ಅನೇಕ ಗಣ್ಯ ವ್ಯಕ್ತಿಗಳು, ಸಾಹಿತಿಗಳು ಬರ್ತಿದ್ದಾರೆ. ಬೀದರ್ ಜಿಲ್ಲೆಯಾದ್ಯಂತ ಬೇರೆ ಬೇರೆ ತಾಲೂಕುಗಳಿಂದ ಸಾಹಿತಿಗಳು ಬರ್ತಾಯಿದ್ದಾರೆ. ಇದರ ಮುಖ್ಯ ಉದ್ದೇಶ ಭಗವಾನ್ ಗೌತಮ ಬುದ್ಧರು ಈ ಮಾರ್ಗದತ್ತ ಅಂತಕ್ಕಂಥ ವರ್ಡಲ್ಲಿ ಎಲ್ಲಿ ಬಳಸಿದ್ದಾರೆ ಅಂದರೆ, ಅವ್ರಿಗೆ ಶಿಷ್ಯರು ಕೇಳ್ತಾರೆ, ನೀವು ದೇವರು ಅಥವಾ ಗುರುಗಳು ಅಂತ ಕೇಳಿದಾಗ, ನಾನು ದೇವರು ಅಲ್ಲ, ನಾನು ಈ ಸೃಷ್ಟಿ ನಿರ್ಮಾಪಕನೂ ಅಲ್ಲ, ನಾನೊಬ್ಬ ಮಾರ್ಗದಾತ ಅಂತಕ್ಕಂಥ ಮಾತನ್ನು ಶಿಷ್ಯರಿಗೆ ಹೇಳ್ತಾರೆ. ಆ ಒಂದು ನಿಟ್ಟಿನಲ್ಲಿ ಮಾರ್ಗದಾತ ಅಂತಕ್ಕಂಥ ಕನ್ನಡ ದಿನಪತ್ರಿಕೆಯನ್ನು ನಾವು ನಾಳೆ ಬಿಡುಗಡೆ ಮಾಡ್ತಾಯಿದ್ದೇವೆ. ಜೊತೆಗೆ ಈ ಪ್ರಾಥಮಿಕ ಶಾಲೆಗಳಲ್ಲಿ ಈಗಾಗಲೇ ಅಲ್ಲಿ ಅನುದಾನ ರಹಿತ ಸರ್ಕಾರಿ ಶಾಲೆಗಳಿವೆ. ಸರ್ಕಾರಿ ಶಾಲೆಗಳು ಇಲ್ಲಿ ಬಹಳಷ್ಟು ಶಿಕ್ಷಣದಿಂದ ಕುಂಠಿತಾಗ್ತಾ ಇದೆ. ಶಿಕ್ಷಣ ಗುಣಮಟ್ಟ ಶಿಕ್ಷಣ ಸಿಗ್ತಾ ಇಲ್ಲ. ಹಾಗಾಗಿ ಅವುಗಳು ಖಾಸಗಿ ಶಾಲೆಗೆ ನೀಡಿರ್ತಕ್ಕಂಥ ಕೆಲಸವನ್ನು ಸರ್ಕಾರಿ ಶಾಲಾ ಶಿಕ್ಷಕರು ಮಾಡಬೇಕು. ಮಕ್ಕಳು ಸಹ ಉತ್ತಮ ಶಿಕ್ಷಣ ಪಡಿಬೇಕು. ದಾಖಲಾತಿ ಹಾಜರಾತಿ ಹೆಚ್ಚಿಸಬೇಕು. ಸರ್ಕಾರಿ ಶಾಲೆ ಮುಂಚೂಣಿಯಲ್ಲಿರಬೇಕಂತಕ್ಕಂಥ ಮುಖ್ಯ ಉದ್ದೇಶ ಇರೋದರಿಂದ ನಾವು ಬೀದರ್ ಜಿಲ್ಲೆಯ ಶಾಲೆಗಳ ಸ್ಥಗಿತಗೊಳಿಸತಕ್ಕಂಥ ಒಂದು ಕಿರುಹೊತ್ತಿಗೆ ಪುಸ್ತಕವನ್ನು ಬಿಡುಗಡೆ ಮಾಡಿಕೊಂಡಿದ್ದೇವೆ, ಲೋಕಾರ್ಪಣೆ ಮಾಡಿಕೊಂಡಿದ್ದೇವೆ. ಅದಕ್ಕಾಗಿ ಈ ಕಾರ್ಯಕ್ರಮಕ್ಕೆ ಎಲ್ಲ ಸಾಹಿತಿಗಳು ಹಾಗೂ ಸಾರ್ವಜನಿಕ ಹೆಚ್ಚಿನ ಸಂಖ್ಯೆಯಲ್ಲಿ ಬರಬೇಕಂತ ನಾನು ಮನವಿ ಮಾಡಿಕೊಳ್ಳುತ್ತೇನೆ. ನಾನು ಡಾಕ್ಟರ್ ಕಾಶಿನಾಥ್ ಸರ್ವ, ಬೀದರ್.